ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮನೆಯಲ್ಲಿ ಒಬ್ಬನೇ ಕುಳಿತಿರುವಾಗ ಅಲ್ಲಿಗೆ ಬಂದ ಮುರಾರಿ ಗಾಬರಿಯಿಂದ ಆಚೆ ಜನಗಳೆಲ್ಲ ಬಂದಿದ್ದಾರೋ ಕಣೋ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಯಾವ ಜನಗಳು ಅಂತ ಕೇಳ್ತಾನೆ. ಆಗ ಮುರಾರಿ ಅವತ್ತು ಆತಗೆ ತಂದೆಯನ್ನು ಪೊಲೀಸರು ಅರೆಸ್ಟ್ ಮಾಡಿರೋ ವಿಚಾರ ಗೊತ್ತಾಗಿ ಆ ಬ್ಯಾಂಕ್ನವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ನಮಗೆ ಇವತ್ತೇ ದುಡ್ಡು ಬೇಕು ಅಂತ ಹೇಳ್ತಾ ಇದ್ರಲ್ಲ ಅವರು ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಮತ್ತು ಚಾರು ಇಬ್ಬರು ಗಾಬರಿಯಾಗಿ ರಾಮಾಚಾರಿ ಅವರ ಅಂತ ಕೇಳ್ತಾನೆ. ಆಗ ಅಲ್ಲಿಗೆ ಬಂದ ಜಾನಕಿ ಗಾಬರಿಯಿಂದ ರಾಮಾಚಾರಿ ಏನಪ್ಪ ವಿಷಯ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಅದೇ ಅಮ್ಮ, ಅವತ್ತು ಚಾರು ಮೇಡಮ್ ಅವರ ಅಪ್ಪನ ಜೈಲಿಗೆ ಹಾಕಿದಾಗ ಬ್ಯಾಂಕಿನ ಕಸ್ಟಮರ್ಸ್ ಎಲ್ಲ ಬಂದು ಚಾರು ಮೇಡಮ್ ಹತ್ರ ದುಡ್ಡು ವಾಪಸ್ ಕೊಡಿ ಅಂತ ಜಗಳ ಮಾಡಿದ್ರಲ್ಲ ಅವರೆಲ್ಲ ಮನೆ ಮುಂದೆ ಬಂದಿದ್ದಾರಂತೆ ಅಂತ ಹೇಳ್ತಾನೆ. ಆಗ ಜಾನಕಿ ಅಯ್ಯೋ ಈಗೇನು ಮಾಡೋದು ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಅದೇನು ಅಂತ ವಿಚಾರಿಸೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಹೊರಗಡೆ ಹೋಗಿ ಅಲ್ಲಿ ನಿಂತಿದ್ದ ಜನರನ್ನು ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ. ಆಗ ಅಲ್ಲಿದ್ದ ಜನಗಳೆಲ್ಲ ನಮಸ್ಕಾರ ಮಾಡಿ ನಿಮ್ಮ ತಂದೆ ಅಮರ್ಸ್ಬಿಟ್ರು ಅಂತ ನಿಮ್ಮ ಬಗ್ಗೆ ಏನೇನೋ ಅಂದ್ಕೊಂಡ್ಬಿಟ್ಟು ಇವತ್ತು ಗೊತ್ತಾಯಿತು. ದೊಡ್ಡಸ್ತಿಕೆ ಮಾತು ನಡವಳಿಕೆ ಎಲ್ಲ ದುಡ್ಡಿಂದ ಕಾಸಿಂದ ಬರಲ್ಲ, ಅದು ರಕ್ತದಲ್ಲೇ ಇರಬೇಕು ಅಂತ ಹೇಳ್ತಾರೆ. ಆಗ ಚಾರು ನೀವೇನು ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಆ ಜನ ಅದೇ ಮೇಡಮ್, ತಾವು ಮಾತು ಕೊಟ್ಟ ಹಾಗೆ ನಮ್ಮ ಅಕೌಂಟ್ಗೆ ದುಡ್ಡು ಕಳಿಸಿ ನಿಮ್ಮ ಮಾತು ಉಳಿಸ್ಕೊಂಡು ಬಿಟ್ರಿ ಮೇಡಮ್, ನೀವು ಹೇಳ್ದಂಗೆ ನಮ್ಮ ದುಡ್ಡೆಲ್ಲ ವಾಪಸ್ ಬಂತು, ತುಂಬ ಥ್ಯಾಂಕ್ಸ್ ಅಂತ. ಅವತ್ತು ದುಡ್ಡಿಗೆ ಏನೇನೋ ಅಂದ್ಬಿಟ್ವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಮೇಡಮ್, ನಿಮಗೆ ಆರೋಗ್ಯವಾದ ಮಗು ಹುಟ್ಟಲಿ, ತುಂಬ ಜನರ ಅಕೌಂಟಿಗೆ ದುಡ್ಡು ಬಂದಾಗಿದೆ, ನಾವಿನ್ನು ಬರ್ತೀವಿ ಅಮ್ಮ ಅಂತ ಹೇಳಿ ಅಲ್ಲಿ ಕೈ ಮುಗಿದು ಅಲ್ಲಿಂದ ಹೋಗ್ತಾರೆ. ಆಗ ಜಾನಕಿ ಚಾರು ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ. ಆಗ ಚಾರು ಅತ್ತಮ್ಮ ನಾವು ಏನು ಮಾಡ್ತೀವೋ ಅದೇ ನಮಗೆ ಸಿಗೋದು ಅಂತ ಹೇಳ್ತಾರಲ್ವ, ಅದನ್ನೇ ಹೇಳಿ ಹೋಗ್ತಾ ಇದ್ದಾರೆ. ನಮ್ಮ ಮನಸ್ಸಿಂದ ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಹಾಗಿದ್ಮೇಲೆ ಆ ದೇವರು ನಮಗೆ ಕೆಟ್ಟದ್ದು ಆಗೋದಕ್ಕೆ ಬಿಡ್ತಾನ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೌದಮ್ಮ, ಒಳ್ಳೆಯದನ್ನು ಬಯಸೋರಿಗೆ ದೇವರು ಯಾವತ್ತೂ ಒಳ್ಳೆಯದನ್ನೇ ಮಾಡೋದು ಅಂತ ಹೇಳ್ತಾನೆ. ಆಗ ಜಾನಕಿ ಏನೋ ಮಗನೇ ಎಲ್ಲ ಒಳ್ಳೆಯದಾದರೆ ಸಾಕಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಮುರಾರಿ ಇದೇನತ್ತಿಗೆ ಏನೇನೋ ಆಗ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಚಾರು ಹೌದು ಮುರಾರಿ, ಇದೆಲ್ಲ ಆ ಸೆಕ್ಷನ್ ಮೂಲಕ ದೇವರು ಮಾಡ್ತಿರೋದು ಅಂತ ಹೇಳ್ತಾಳೆ. ಆಗ ಮುರಾರಿ ನೀವು ಏನು ಹೇಳ್ತಾ ಇದ್ದೀರಾ ಅತ್ತಿಗೆ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಧರ್ಮದ ನಡುವೆ ಯುದ್ಧ ಶುರು ಆಗಿದೆ ಅಂತ ಹೇಳ್ತಾ ಇದ್ದೀನಿ ಮುರಾರಿ, ನಮ್ಮ ಕೃಷ್ಣನ ಸಾವಿಗೆ ಕಾರಣರಾಗಿರುವ ವ್ಯಕ್ತಿಗಳಿಗೆ ಬೆಲೆ ಕಟ್ಟೋ ಕಾಲ ಹತ್ತಿರ ಬಂದಾಯಿತು ಅಂತ ಹೇಳ್ತಾನೆ. ಆಗ ಚಾರು ಆ ಪಾಪಿಗಳಿಗೆ ಅದನ್ನು ಬೇಗ ಶಿಕ್ಷೆ ಆಗುತ್ತಾ ಮುರಾರಿ, ಅವರು ಮದುವೆ ವಿಷಯ ಹೇಳಿದಾಗ ನಾನು ಒಂದು ಕಂಡೀಷನ್ ಹಾಕಿದ್ದೆ, ಬ್ಯಾಂಕ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ ಅಂತ, ಅವರು ಈಗಲೂ ಸಾಲ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅವರನ್ನು ಹೆಡೆ ಮುರಿ ಕಟ್ಟೋಕೆ ಅವರು ಹಗ್ಗ ಕೊಡ್ತಾ ಇದ್ದಾರೆ ಮೇಡಮ್ ಅಂತ ಹೇಳ್ತಾನೆ. ಇತ್ತ ಸೆಕ್ಷನ್ ಮನೆಯಲ್ಲಿ ಕುಳಿತಿರುವಾಗ ವಿವೇಕ್ ಅಲ್ಲಿಗೆ ಬಂದು ಡ್ಯಾಡ್ ನನಗೆ ಸ್ವಲ್ಪ ಮೂಡ್ ಆಫ್ ಆಗಿದೆ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗುವಷ್ಟರಲ್ಲಿ ಅಲ್ಲಿಗೆ ಬಂದ ಚಾರು ಮತ್ತು ರಾಮಾಚಾರಿಯನ್ನು ನೋಡಿ ವಿವೇಕ್ ಸಂತೋಷದಿಂದ ಡ್ಯಾಡ್ ನಾನು ಎಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಯಾಕೆ ಅಂತ ಕೇಳ್ತಾನೆ. ಆಗ ವಿವೇಕ್ ನನ್ನ ಚಾರು ಡಾರ್ಲಿಂಗ್ ಬಂದಿದ್ದಾಳೆ, ಹಾಯ್ ಚಾರು ಡಾರ್ಲಿಂಗ್, ವೆಲ್ಕಮ್ ಡಿಯರ್ ಅಂತ ಹೇಳ್ತಾನೆ. ಆಗ ಚಾರು ರಾಮಾಚಾರಿ ಒಳಗಡೆ ಬಂದು ಚಾರು ಸೋಫಾದ ಮೇಲೆ ಕುತ್ಕೋತಾಳೆ. ಆಗ ಸೆಕ್ಷನ್ ಸಂತೋಷದಿಂದ ಚಾರು ಬೇಬಿ ಇನ್ಫಾರ್ಮ್ ಮಾಡದೆ ಬಂದಿದೆಯಲ್ಲ ಏನು ಅಂತ ಕೇಳ್ತಾನೆ. ಆಗ ಕಸ್ಟಮರ್ಸ್ ಅಕೌಂಟಿಗೆ ಹಣ ಡಿಪಾಸಿಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಅವರಲ್ಲಿ ತುಂಬ ಜನ ಬಂದು ಥ್ಯಾಂಕ್ಸ್ ಹೇಳಿದ್ದು, ಕೆಲವರು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದರು, ಇದರಿಂದ ನನ್ನ ತಲೆ ಮೇಲಿದ್ದ ದೊಡ್ಡ ಜವಾಬ್ದಾರಿ ಮುಗೀತು ಅಂಕಲ್ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಅಂದರು, ಅದಕ್ಕೆ ಕರ್ಕೊಂಡು ಬಂದೆ ಸರ್ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಥ್ಯಾಂಕ್ ಯು ಎಲ್ಲ ಯಾಕೆ ಬೇಟಿ, ನೀನು ನನ್ನ ಬೇಟನ ಶಾದಿ ಮಾಡ್ಕೊಳ್ಳೋ ತಾನೇ, ನೀನು ಹೇಳಿದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ ಅಂತ ಹೇಳ್ತಾನೆ. ಆಗ ವಿವೇಕ್ ಅದು ಮಾತ್ರ ಅಲ್ಲ ಚಾರು ಡಿಯರ್, ನೀವೇನೇ ಕೇಳಿದ್ರು ನಮ್ಮ ಡ್ಯಾಡ್ ಇಲ್ಲ ಅಂತ ಹೇಳಲ್ಲ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ವಿವೇಕ್ನ ಕಡೆಗೆ ಸಿಟ್ಟಿಂದ ನೋಡಿ ಹೌದು ಚಾರು ಬೇಟಿ, ನನಗೆ ನನ್ನ ಬೇಟ ಅಂದರೆ ಬಹುತ್ ಪ್ಯಾರ್, ಹಾಗೆ ನನ್ನ ಬೇಟಗೆ ನೀನು ಅಂದರೆ ಬಹುತ್ ಪ್ಯಾರ್, ಅದಕ್ಕೆ ಅವನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ ಅಂತ ಹೇಳಿ ಚಾರು ಡಾರ್ಲಿಂಗ್ ಇದೇ ಖುಷಿಗೆ ನಾವಿಬ್ಬರು ಎಲ್ಲಿಯಾದರೂ ಹೊರಗೆ ಹೋಗೋಣ ಅಂತ ಕೇಳ್ತಾನೆ. ಆಗ ಚಾರು ರಾಮಾಚಾರಿ ಕಡೆಗೆ ನೋಡಿ ಅದು ಅಂತ ಅನ್ನುವಷ್ಟರಲ್ಲೇ ವಿವೇಕ್ ಚಾರು ಡಾರ್ಲಿಂಗ್ ಏನದು ಇದು ಅಂತ ನಾನು ಯಾವಾಗ ಕೇಳಿದ್ರು ಏನಾದರೂ ರೀಸನ್ ಹೇಳಿ ಅವಾಯ್ಡ್ ಮಾಡ್ತಾನೆ ಇರ್ತೀಯ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾವಿಬ್ಬರು ಹೊರಗಡೆ ಹೋಗಲೇಬೇಕು ಡ್ಯಾಡ್ ನೀವು ಹೇಳಿ ಅಂತ ಒತ್ತಾಯ ಮಾಡ್ತಾನೆ. ಆಗ ಸೆಕ್ಷನ್ ಓಕೆ ಹೇಳ್ತೀನಿ ಇರು ಅಂತ ಹೇಳಿ ಚಾರುಗೆ ಹೇಳುವಷ್ಟರಲ್ಲಿ ವರುಣ್ ಫೋನಲ್ಲಿ ಮಾತಾಡ್ತಾ ವಾಟ್ 20 ಲಾರಿನ ಮೂಡ್ ಬಿದ್ರಿಯಲ್ಲ, ಓ ಮೈ ಗಾಡ್ ಅಂತ ಹೇಳಿ ಅಲ್ಲಿಗೆ ಬಂದು ಸಾಬ್ ನಮ್ಮ ಗೂಡ್ಸ್ ಲಾರಿಗಳನ್ನು ಪೊಲೀಸ್ ರೈಡ್ ಮಾಡಿ ಸೀಸ್ ಮಾಡಿದಾರಂತೆ ಸಾಬ್ ಅಂತ ಸೆಕ್ಷನ್ಗೆ ಹೇಳ್ತಾನೆ. ಆಗ ಸೆಕ್ಷನ್ ಗಾಬರಿಯಿಂದ ವಾಟ್ ಲಾಸ್ ಆಗಿರೋದು 10-20 ಕೋಟಿ ಅಲ್ಲ, ಸಾವಿರಾರು ಕೋಟಿ, ಛೇ ಎಲ್ಲ ಲಾಸ್ ಆಯಿತು, ವರುಣ್ ಸಿದ್ಧಾರ್ಥಿಗೆ ಕಾಲ್ ಮಾಡಿ ಅರ್ಜೆಂಟಾಗಿ ಬರೋಕೆ ಹೇಳು ಅಂತ ಹೇಳ್ತಾನೆ. ಆಗ ವರುಣ್ ಓಕೆ ಸಾಬ್ ಅಂತ ಹೇಳಿ ಸಿದ್ಧಾರ್ಥಿಗೆ ಫೋನ್ ಮಾಡಿ ಬರೋಕೆ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.